ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ 4ನೇ ವಾರ್ಡ್ನಲ್ಲಿ ಭಾನುವಾರ ಸಿಲಿಂಡರ್ ಸ್ಫೋಟ ಸಂಭವಿಸಿ ಮನೆಗೆ ವ್ಯಾಪಕ ಹಾನಿಯಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಯಲ್ಲಪ್ಪ ಅವರಿಗೆ ಸೇರಿದ ಮನೆಯಲ್ಲಿ ಈ ಅವಘಡ ಸಂಭವಿಸಿದ್ದು, ಸ್ಫೋಟದ ತೀವ್ರತೆಗೆ ಮನೆಯಲ್ಲಿದ್ದ ಸಾಮಾನುಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ. ಮಾಹಿತಿ ಪ್ರಕಾರ ಮನೆಯಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಕ್ಷಣಾರ್ಧದಲ್ಲೇ ಬೆಂಕಿ ವ್ಯಾಪಿಸಿಕೊಂಡು ಮನೆಯನ್ನ ಆವರಿಸಿತ್ತು. ಬೆಂಕಿಯ ಕಿನ್ನಾಲಿಗೆಗೆ ಮನೆಯ ಮೇಲ್ಛಾವಣಿ ಸಂಪೂರ್ಣ ಸುಟ್ಟು ಹೋಗಿದ್ದು, ಒಳಗಿದ್ದ ಪೀಠೋಪಕರಣಗಳು, ಗೃಹೋಪಯೋಗಿ ವಸ್ತುಗಳು ಹಾಗೂ ಇತರೆ ಸಾಮಾನುಗಳು ಭಸ್ಮವಾಗಿವೆ. ಸಿಲಿಂಡರ್ ಸ್ಫೋಟದ ಭಾರೀ ಸದ್ದಿಗೆ ಸ್ಥಳೀಯರು ಆತಂಕಗೊಂಡು ಹೊರಗೆ ಓಡಿ ಬಂದರು. ಘಟನೆ ನಡೆದ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಲಾಗಿದ್ದು, ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಕೆಲಕಾಲ ಕಾರ್ಯಾಚರಣೆ ನಡೆಸಿದ ಬಳಿಕ ಬೆಂಕಿಯನ್ನ ನಿಯಂತ್ರಣಕ್ಕೆ ತಂದು ಮತ್ತಷ್ಟು ಅನಾಹುತ ತಪ್ಪಿಸಲಾಯಿತು. ಅಗ್ನಿ ಅವಘಡದಿಂದ ಮನೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿರಬಹುದು ಎಂದು ಅಂದಾಜಿಸಲಾಗಿದೆ. ಘಟನೆಯಿಂದ ಸುತ್ತಮುತ್ತಲಿನ ಮನೆ ನಿವಾಸಿಗಳಲ್ಲೂ ಕೆಲಕಾಲ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಸುದ್ದಿ ತಿಳಿದು ಕಂಪ್ಲಿ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸಿಲಿಂಡರ್ ಸ್ಫೋಟಕ್ಕೆ ನಿಖರ ಕಾರಣವೇನು ಎಂಬುದರ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಅನಿಲ ಸೋರಿಕೆ ಕಾರಣವಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದ್ದು, ಬ್ಲಾಸ್ಟ್ ಆದರೆ ಓಪನ್ ಆಗ್ತದೆ ಸರ್. ಇದು ಕಾದು ನಿಮ್ಗೆ ಏನಾಯ್ತು ಅಂದರೆ ಇಲ್ಲಿ ವೆಲ್ಡಿಂಗ್ ಮಾಡಿರ್ತಾರಲ್ಲ, ವೆಲ್ಡಿಂಗ್ ಹೊಟ್ಟೆಗೆ ಡಿಫಾರ್ಮ್ ಆಗಿದೆ ಅಲ್ಲ, ಊದ್ಕೊಂಡಿದೆ ಸರ್. ಅದು ಚೆನ್ನಾಗೈತೆ ನೋಡಿ ಸರ್. ಇದು ಊದ್ಕೊಂಡು ಬ್ಲಾಸ್ಟ್ ಆಗಕ್ಕೆ ಇಲ್ಲಿ ಹೋಗಿರೋದಕ್ಕೆ ಬ್ಲಾಸ್ಟ್ ಆಗಕ್ಕೆ ಸಾಧ್ಯ ಕಡಿಮೆ. ನಾನು ಬರ್ತಾನೆ, ನಾನು ಇವನು ಇನ್ನೂ 4 ದಿನ ಸರ್ ಆಫ್ ಮಾಡಿ ಸರ್. ಮಾತಾಡಿ ಏನಾಗುತ್ತೆ, ಸಿಲಿಂಡರ್ ಸೋರಿಕೆಯಾಗಿ ಅದು ಸ್ವಲ್ಪ ಇಷ್ಟುದ್ದ ಬ್ಲಾಸ್ಟ್ ಆಗುತ್ತೆ ಸರ್. ಒಂದು ಗಂಟೆ ಕೆಳಗಾಗಿದೆ. ಮನೇಲಿ ಏನೇನು ಸುಟ್ಟು ಕರಕಲಾಗಿದೆ? ಮನೆಯಾಗ 2 ಗ್ಯಾಸು ಬ್ಲಾಸ್ಟ್ ಆಗಿವೆ. ಅಂದರೆ ಅವು ಓಪನ್ ಆಗಿ ಇದಾಗ್ಯಾವ, ಇಷ್ಟುದ್ದ ಬ್ಲಾಸ್ಟ್ ಆಗುತ್ತೆ. ಆಮೇಲೆ ಗಾಡ್ರೇಜು, ಫ್ರಿಜ್ಜು, ಟಿವಿ, ಕುರ್ಜಿ ಸಾಮಾನುಗಳು ಎಲ್ಲ ಇದಾವೆ. ಮನೇಲಿ ಯಾರು ಇದ್ದಿಲ್ಲ. ಮನೆಗೆ 2 ಮೊಬೈಲ್ ಕೂಡ ಅದ್ರಾಗ ಸ್ವಲ್ಪ. ಮನೆಗೆ ನನ್ನ ಮಕ್ಕಳು 3, ನಮ್ಮ ಹೆಣ್ಮಕ್ಳು ಇದ್ರು 4 ಜನ. ಸಿಲಿಂಡರ್ ಪೈಪಿಗೆ ಬೆಂಕಿ ಹತ್ತತ್ತಡ್ಲೆ ಹುಡುಗರೆಲ್ಲರೂ ಹೊರಗಡೆ ಓಡಿ ಬಂದಾರ ದುಡ್ಡಿನ ಸಂಖ್ಯೆ. ಆಮೇಲೆ ಬ್ಯಾಂಕಲ್ಲಿ 1 ಲಕ್ಷ ರೂಪಾಯಿ ಬಿಡಿಸ್ಕೊಂಬಂದಿದ್ದೆ ಸರ್, 100 ರೂಪಾಯಿ ನೋಟು. ಅವು ಕೂಡ ಸುಟ್ಟು ಎಲ್ಲ ಬೂದಿ ಆಗ್ಬಿಟ್ಟವು ಸರ್. ಕೆಲವು ನೋಟು ನಂಬರ್ ಕೂಡ ಕಾಣಿಸ್ತದೆ ಸರ್. ಅದನ್ನೆಲ್ಲ ನಾನು ಮಾಡಿಕೊಡ್ತೀನಿ ಅಂತಂದು ಹೇಳ. ಎಷ್ಟು ಗಂಟೆಗೆ ಇದು ನಗದು ಕ್ಯಾಶ್ ಏನು ಕೊಡ್ತೀವಿ? ಆರ್ಥಿಕ ನೆರವು ಕೂಡ ಕೊಟ್ಟಿದ್ದಾರೆ ಸರ್. ಇವಾಗ ಎಷ್ಟು ಕೊಟ್ಟಿದ್ದಾರೆ? 25 ಕೊಟ್ಟಿದ್ದಾರೆ ಸರ್. ಇವಾಗ ಆರ್ಥಿಕ ನೆರವು 25 ಕೊಟ್ಟರೆ ಸರ್. ಆಮೇಲೆ ಮುಂದೆ ನೀನು ಮನೆ ಮಾಡಲಿಕ್ಕೆ ನಿನ್ಗೇನೇನು ಸೌಲಭ್ಯ ಬೇಕೋ ಅದನ್ನೆಲ್ಲ ನಾನು ಒದಗಿಸ್ತೀನಿ ಅಂತಂದೇಳಿ ಆ PSR ಕೂಡ ಹೇಳಿದ್ದಾರೆ ಸರ್. ಅದೇನು ವ್ಯವಸ್ಥೆ ಬೇಕು ಎಲ್ಲ ಮಾಡಿಕೊಡಂತಂದು ಹೇಳಿದ್ದಾರೆ ಸರ್. ಈಗ ಮನೆ ಕಟ್ಟಾಗಿ ಇಟ್ಟಂಥ ದುಡ್ಡು ಎಲ್ಲ ಅವರಿಗೆ ಎಲ್ಲ ಸುಟ್ಟು ಎಲ್ಲ ಇದಾಗಿಬಿಟ್ಟಿದೆ. ನಮಗೆ ಕೂಡ ಇದು ನೋವಿನ ಸಂಗತಿ. ಎಲ್ಲಪ್ಪ ಮನೆ ಕಟ್ಟಲಿಕ್ಕೆ ನಾನು 50 ಚೀಲ ಸಿಮೆಂಟ್ ಕೂಡ ಕೊಡ್ತಾ ಇದ್ದೀನಿ, ಪ್ಲಾಸ್ಟಿಕ್ ಗೀಸ್ಟಿಕ್ ಮಾಡಿ ಕೇಳಕ್ಕ 25,000 ರೂಪಾಯಿ ದುಡ್ಡು ಕೂಡ ನಾನು ಕೊಡ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ಲಪ್ಪ ಯಾವುದೇ ರೀತಿಯಿಂದ ಎದೆ ಗುಂದಬಾರ್ದು. ಎಲ್ಲಪ್ಪ ತನ್ನ ಮಕ್ಕಳು, ತನ್ನ ಹೆಂಡತಿ ಸೇಫ್ಟಿಯಾಗಿ ಉಳಿದೋದಕ್ಕೆ ಸಂತೋಷ ಪಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಅದು ಎಷ್ಟೇ ಮಾಲು ಸುಟ್ಟೋದ್ರೂ ಕೂಡ ಧೈರ್ಯ ತಂದ್ಕೊಂಡು ಮುಂದಿನ ದಿನದಲ್ಲಿ ತಾನು ಇರ್ಬೇಕು, ಕೆಲಸ ಮಾಡ್ಬೇಕಂತೇಳಿ ಹೇಳಿ ಈ ಸಂದರ್ಭ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಾವೆಲ್ಲರೂ ಅದೀವಿ, ಯಾವುದೇ ರೀತಿಯಿಂದ ಎದೆ ಗುಂದಬಾರ್ದು ಅಂತ ಹೇಳ್ತೀನಿ. ML ಸಾಹೇಬರು ಬಂದಿದ್ರು, ಆಮೇಲೆ ತಹಸೀಲ್ದಾರ್ ಸಾರ್ ಕೂಡ ಬಂದಿದ್ರು, ಪೊಲೀಸರು ಬಂದಿದ್ರು, ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ರು ಸರ್. ಅಗ್ನಿಶಾಮಕ ದಳ ಬಂದು ಕೂಡ ಎಲ್ಲ ನೆನೆಸೋಗಿ ಸರ್. ಈಗ ಮನೆ ಕಟ್ಟಾಗಿ ಇಟ್ಟಂಥ ದುಡ್ಡು ಎಲ್ಲ ಅವರಿಗೆ ಎಲ್ಲ ಸುಟ್ಟು ಎಲ್ಲ ಇದಾಗಿಬಿಟ್ಟಿದೆ. ನಮಗೆ ಕೂಡ ಇದು ನೋವಿನ ಸಂಗತಿ. ಎಲ್ಲಪ್ಪ ಮನೆ ಕಟ್ಟಲಿಕ್ಕೆ ನಾನು 50 ಚೀಲ ಸಿಮೆಂಟ್ ಕೂಡ ಕೊಡ್ತಾ ಇದ್ದೀನಿ, ಪ್ಲಾಸ್ಟಿಕ್ ಗೀಸ್ಟಿಕ್ ಮಾಡಿ ಕೇಳಕ್ಕ 25,000 ರೂಪಾಯಿ ದುಡ್ಡು ಕೂಡ ನಾನು ಕೊಡ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ಲಪ್ಪ ಯಾವುದೇ ರೀತಿಯಿಂದ ಎದೆ ಗುಂದಬಾರ್ದು. ಎಲ್ಲಪ್ಪ ತನ್ನ ಮಕ್ಕಳು, ತನ್ನ ಹೆಂಡತಿ ಸೇಫ್ಟಿಯಾಗಿ ಉಳಿದೋದಕ್ಕೆ ಸಂತೋಷ ಪಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಅದು ಎಷ್ಟೇ ಮಾಲು ಸುಟ್ಟೋದ್ರೂ ಕೂಡ ಧೈರ್ಯ ತಂದ್ಕೊಂಡು ಮುಂದಿನ ದಿನದಲ್ಲಿ ತಾನು ಇರ್ಬೇಕು, ಕೆಲಸ ಮಾಡ್ಬೇಕಂತೇಳಿ ಹೇಳಿ ಈ ಸಂದರ್ಭ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಾವೆಲ್ಲರೂ ಅದೀವಿ, ಯಾವುದೇ ರೀತಿಯಿಂದ ಎದೆ ಗುಂದಬಾರ್ದು ಅಂತ ಹೇಳ್ತೀನಿ. ML ಸಾಹೇಬರು ಬಂದಿದ್ರು, ಆಮೇಲೆ ತಹಸೀಲ್ದಾರ್ ಸಾರ್ ಕೂಡ ಬಂದಿದ್ರು, ಪೊಲೀಸರು ಬಂದಿದ್ರು.
ಪೊಲೀಸ್ ಇಲಾಖೆಯವ್ರು ಕೂಡ ಬಂದಿದ್ರು ಸರ್ ಅಗ್ನಿಶಾಮಕ ದಳ ಬಂದತ್ತ ಅಗ್ನಿಶಾಮಕ